2007ರ ಆರಂಭದಲ್ಲಿ ಜಪಾನಿನ 28 ವರ್ಷದ ತಾಸುಯಾ ಇಚಿಹಾಸಿ ಯುವಕ 22 ವರ್ಷದ ಲಿಂಡ್ಸೆ ಹ್ಯಾನ್ ಹಾಕರ್ ಎಂಬ ಬ್ರಿಟಿಷ್ ಯುವತಿಯನ್ನು ಕೊಲೆ ಮಾಡಿದ. ಲಿಂಡ್ಸೆ ಹ್ಯಾನ್ ಹಾಕರ್ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ. ತಂದೆಯ ಹೆಸರು ಬಿಲ್, ತಾಯಿಯ ಹೆಸರು ಜೂಲಿಯಾ ಹಾಕರ್. ಅವಳು ಬಯಾಲಜಿಯಲ್ಲಿ ಗ್ರಾಜ್ಯುಯೇಟ್ ಪದವಿ ಪಡೆದಿದ್ದಳು. ಲಿಂಡ್ಸೆಗೆ ಜಪಾನ್ಗೆ ಹೋಗಿ ಇಂಗ್ಲಿಷ್ ಟೀಚಿಂಗ್ ಮಾಡುವ ಒಂದು ಕನಸು ಇರುತ್ತೆ. ಅದೇ ರೀತಿ ಜಪಾನ್ನಲ್ಲಿ ಇರುವ ಕೊಯಿವಾ ಟೋಕಿಯೋನಲ್ಲಿರುವ ನೋವಾ ಪ್ರೈವೇಟ್ ಸ್ಕೂಲ್ನಲ್ಲಿ ಅಕ್ಟೋಬರ್ 2006ರಲ್ಲಿ ಕೆಲಸ ಸಿಗುತ್ತೆ. ಅದೇ ಸ್ಕೂಲ್ನಲ್ಲಿ ಇಬ್ಬರ ಟೀಚರೊಂದಿಗೆ ರೂಮ್ ಶೇರ್ ಮಾಡಿದಳು. 2007ರಲ್ಲಿ ಲೆಂಡ್ಸಿನ ಯುವತಿಯನ್ನು ಕೊಲೆ ಮಾಡಿದ ತಾಸುಯಾ ಅವರ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ಅವರ ತಂದೆ ಡಾಕ್ಟರ್ ಆಗಿದ್ದರು, ಅವರ ತಾಯಿ ಡೆಂಟಿಸ್ಟ್. ಅವನು 2005ರಲ್ಲಿ ಗ್ರಾಜ್ಯುಯೇಟ್ ಮುಗಿಸಿ ಯಾವುದೇ ಕೆಲಸ ಮಾಡದೆ ಅವರ ತಂದೆ ತಾಯಿ ಜೊತೆ ಇರದೆ ಒಂದು ರೂಮನ್ನು ಮಾಡಿಕೊಂಡು ಇದ್ದನು. ಅವರ ತಂದೆ ಪ್ರತಿ ತಿಂಗಳು $760 ಮಗನಿಗೆ ಕಳಿಸುತ್ತಾ ಇದ್ದರು. ಲಿಂಡ್ಸೆ ಪ್ರತಿದಿನ ಅವಳ ಸೈಕಲಿಂದ ಸ್ಟೇಷನ್ ತನಕ ಹೋಗಿ ಅಲ್ಲಿಂದ ಟ್ರೈನ್ನಲ್ಲಿ ಸ್ಕೂಲ್ಗೆ ಹೋಗುತ್ತಿದ್ದಳು. ಹೀಗೆ ಒಂದು ದಿನ ಸ್ಕೂಲ್ ಮುಗಿಸಿ ಲಿಂಡ್ಸೆ ಟ್ರೈನ್ನಲ್ಲಿ ಬರುವಾಗ ತಾಸುಯಾ ಅವಳ ಅಂದವನ್ನು ನೋಡಿ ಹೇಗಾದರೂ ಅವಳನ್ನು ಅನುಭವಿಸಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನೋಡುತ್ತಾ ಇದ್ದ. ಅವನನ್ನು ನೋಡಿ ಲಿಂಡ್ಸೆ ಭಯಪಟ್ಟು ಸೈಕಲ್ ಹತ್ರ ಓಡಿ ರೂಮ್ ಕಡೆಗೆ ಹೋಗುತ್ತಾಳೆ. ತಾಸುಯಾ ಅವಳನ್ನು ಫಾಲೋ ಮಾಡಿಕೊಂಡು ಲಿಂಡ್ಸೆ ರೂಮ್ ಹತ್ರ ಬರುತ್ತಾನೆ. ಅದನ್ನು ನೋಡಿ ಲಿಂಡ್ಸೆ, ಯಾರು ನೀನು, ಯಾಕೆ ನನ್ನನ್ನು ಫಾಲೋ ಮಾಡಿದೀಯಾ ಎಂದು ಕೇಳುತ್ತಾಳೆ. ನಾನು ನಿಮ್ಮ ಸ್ಟೂಡೆಂಟ್, ನನಗೆ ಇಂಗ್ಲಿಷನ್ನು ಹೇಳಿಕೊಡುತ್ತೀರಾ ಎಂದು ಕೇಳುತ್ತಾನೆ. ಅದಕ್ಕೆ ಲಿಂಡ್ಸೆ ಇಲ್ಲ ಅಂತ ಹೇಳುತ್ತಾಳೆ. ತಾಸುಯಾ, ನಾನು ನಿಮ್ಮ ಮನೆಗೆ ಬಂದು 1 ಗ್ಲಾಸ್ ನೀರನ್ನು ಕುಡಿಯಬೇಕು ಅಂತ ಕೇಳುತ್ತಾನೆ. ರೂಮ್ನಲ್ಲಿ ಅವಳ ಫ್ರೆಂಡಿಗೆ ಅವನನ್ನು ಪರಿಚಯ ಮಾಡಿಸಿದಳು. ತಾಸುಯಾ ಅಲ್ಲೇ ಇದ್ದ ಒಂದು ಪೇಪರ್ ಮೇಲೆ ಅವಳ ಚಿತ್ರವನ್ನು ಬಿಟ್ಟು ಅವನ ಹೆಸರು, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್ ಬರೆಯುತ್ತಾನೆ. ಹೀಗೆ ತುಂಬ ದಿನ ತಾಸುಯಾ ಲಿಂಡ್ಸೆನ ಇಂಗ್ಲಿಷ್ ಟೀಚ್ ಮಾಡಿ ಅಂತ ಕಾಡುತ್ತಾ ಇರುತ್ತಾನೆ. ಒಂದು ದಿನ ಲಿಂಡ್ಸೆ ಒಪ್ಪಿಕೊಳ್ಳುತ್ತಾಳೆ ದಿನಕ್ಕೆ $32 ಟೀಚ್ ಮಾಡೋದಿಕ್ಕೆ. 2007ರ ಮಾರ್ಚ್ 24 ಶನಿವಾರ ತಾಸುಯಾ ಲಿಂಡ್ಸೆ ಕೆಫೆಯಲ್ಲಿ ಮೀಟ್ ಆಗುತ್ತಾರೆ. 1 ಗಂಟೆ ಕಾಲ ಲಿಂಡ್ಸೆ ಟೀಚ್ ಮಾಡುತ್ತಾಳೆ. ಎಲ್ಲ ಆದ ಮೇಲೆ ಲಿಂಡ್ಸೆ $32 ಕೇಳುತ್ತಾಳೆ. ತಾಸುಯಾ, ಮನೆಯಲ್ಲಿ ಮರೆತು ಬಂದಿದ್ದೀನಿ, ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿ ಇದೆ, ಅಲ್ಲೇ ಬನ್ನಿ, ನಿಮ್ಮ ಫೀಸನ್ನು ಕೊಡ್ತೀನಿ ಎಂದು ಹೇಳುತ್ತಾನೆ. ನಂತರ ಅವರು ಸ್ವಲ್ಪ ದೂರದಲ್ಲಿದ್ದ ತಾಸುಯಾ ಫ್ಲ್ಯಾಟ್ಗೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋದರು. ಕ್ಯಾಬ್ ಡ್ರೈವರಿಗೆ ಸ್ವಲ್ಪ ಸಮಯ ಕಾಲ ಕಾಯಲು ಹೇಳಿದಳು. ಅವಳು ಹಿಂತಿರುಗಲಿಲ್ಲ ಎಂದು ಕ್ಯಾಬ್ ಡ್ರೈವರು 7 ನಿಮಿಷಗಳ ಕಾಲ ವೇಟ್ ಮಾಡಿ ನಂತರ ಹೊರಟು ಹೋದನು. ರೂಮಿಗೆ ಬಂದ ಕ್ಷಣ ತಾಸುಯಾ ಲಿಂಡ್ಸೆಯನ್ನು ಹಿಡಿದು ಅತ್ಯಾಚಾರ ಮಾಡಿ ಅವಳ ಕುತ್ತಿಗೆ ಮೂಳೆಯನ್ನು ಮುರಿದು ಕೊಲೆ ಮಾಡಿದನು. ಅವಳ ದೇಹವನ್ನು ಬೆತ್ತಲೆ ಮಾಡಿ ಬಾಟಬ್ ಒಳಗೆ ಹಾಕಿ ಬಾಲ್ಕನಿಯಲ್ಲಿ ಇಟ್ಟು ನಂತರ ಮರಳು ಮತ್ತು ಕಾಂಪೋಸ್ಟ್ ಕೊಳಕು ತುಂಬಿದ ಟಬ್ನಲ್ಲಿ ಹೂತು ಹಾಕಿದ. ರಾತ್ರಿ ಆದರೂ ಕೂಡ ಲಿಂಡ್ಸೆ ರೂಮ್ಗೆ ಬರದೇ ಇದ್ದರಿಂದ ಇಬ್ಬರು ಸ್ನೇಹಿತರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾರೆ. ನಂತರ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡುವಾಗ ಇಬ್ಬರು ಸ್ನೇಹಿತರು ತಾಸುಯಾ ಮೇಲೆ ಅನುಮಾನ ಎಂದು ಹೇಳುತ್ತಾರೆ. ಪೊಲೀಸರು ತಾಸುಯಾ ಮನೆಗೆ ಹೋದಾಗ ಪೊಲೀಸರನ್ನು ಕಂಡು ತಾಸುಯಾ ತಪ್ಪಿಸಿಕೊಂಡು ಹೋಗುತ್ತಾನೆ. ಮನೆ ಒಳಗಡೆ ಹೋಗಿ ನೋಡಿದಾಗ ಬಾಲ್ಕನಿಯಲ್ಲಿ ಅವಳ ಕೊಳತಿರುವ ದೇಹ ಸಿಗುತ್ತೆ. ಅವನನ್ನು ಹುಡುಕಲು ಜಪಾನಿನ ಎಲ್ಲಾ ಕಡೆ ಅವನನ್ನು ಫೋಟೋವನ್ನು ಪೋಸ್ಟ್ ಮಾಡುತ್ತಾರೆ.
ನ್ಯೂಸಲ್ಲಿ ತಾಸುಯ್ಯನ ನೋಡಿ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅವರು ತಾಸುಯ್ಯನ ಬಗ್ಗೆ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡುತ್ತಾನೆ. ಈ ಡಾಕ್ಟರ್ ತಾಸುಯ್ಯ ಫೇಸ್ ಸರ್ಜರಿ ಮಾಡಿಸಿಕೊಂಡಿದ್ದಾನೆ, ನಂತರ ಹೀಗೆ ಕಾಣಿಸುತ್ತಾನೆ ಎಂದು ಫೋಟೋವನ್ನು ಕೊಡುತ್ತಾರೆ. ಕೆಲವು ತಿಂಗಳ ನಂತರ ತಾಸುಯ್ಯ ಪೊಲೀಸ್ ಅವರಿಗೆ ಸಿಗುತ್ತಾನೆ. ತಾಸುಯ್ಯಗೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗುತ್ತಾನೆ. ಲಿಂಡ್ಸೆ ಫ್ಯಾಮಿಲಿಗೆ ನ್ಯಾಯ ಸಿಗುತ್ತೆ. ಈ ಕೇಸ್ ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದಗಳು.